ಕಿಶೋರ ಭಾರತದ 4ನೇ ಅಧ್ಯಾಯ ಅಸ್ತ್ರ ಪ್ರವೀಣನುಗೊಳಿದ ಅಗ್ನಿಕಲ್ಯೆ. ಆ ಅಧ್ಯಾಯದ ಮೊದಲನೇ ಉಪ ಅಧ್ಯಾಯ ಕೌರವನ ಹಗೆತನ. ಹಸ್ತಿನಾವತಿಯ ಪ್ರಜೆಗಳಿಗೆ ಭಾರೀ ಸಂಭ್ರಮ ಆಗಿತ್ತು. ದ್ರೋಣರ ಅಪೇಕ್ಷೆಯಂತೆ ಅರ್ಜುನ ಮಹಾಪರಾಕ್ರಮಿಯಾದಂಥ ದೃಪದನನ್ನು ಸೋಲಿಸಿದ್ದು ಅವ್ರ ಹರ್ಷಕ್ಕೆ ಕಾರಣ ಆಗಿತ್ತು. ಪಾಂಡವರು ದೃಪದನ ಮೇಲೆ ಗಳಿಸಿದಂಥ ವಿಜಯದಿಂದ ಭೀಷ್ಮ, ದ್ರೋಣ, ವಿದುರ ಎಲ್ಲರಿಗೂ ತುಂಬ ಸಂತೋಷ ಆಗಿತ್ತು. ಅವರು ಪಾಂಡವರು ಕುರುವಂಶದ ದೀಪ ಅಂತ ಹೆಮ್ಮೆಯಿಂದ ಕೊಂಡಾಡಿದರು. ಮಂತ್ರಿಗಳು, ಸೈನಿಕರು, ಪುರಜನರು ಪಾಂಡವರ ಪರಾಕ್ರಮವನ್ನು, ಧರ್ಮಪರಾಯಣತೆಯನ್ನು ತುಂಬ ಹೊಗಳ್ತಾ ಇದ್ರು. ಪಾಂಡವರು ಐವರು ಬಹಳ ಸದ್ಗುಣ ಸಂಪನ್ನರು. ಹಿರಿಯರಲ್ಲಿ ಭಯಭಕ್ತಿಯಿಂದ ನಡ್ಕೊಳ್ತಾ ಇದ್ರು. ಪುರಜನರ ಬಗ್ಗೆ ತುಂಬ ವಿಶ್ವಾಸದಿಂದಿದ್ರು. ಅಣ್ಣ ತಮ್ಮಂದ್ರು ಯಾವಾಗಲೂ ಒಗ್ಗಟ್ಟಾಗಿದ್ರು. ಹಿರಿಯಣ್ಣ ಯುಧಿಷ್ಠಿರ ಹೇಳಿದ ಮಾತನ್ನ ಉಳಿದವರು ಪಾಲಿಸ್ತಾ ಇದ್ರು. ಯುಧಿಷ್ಠಿರ ಮಹಾಧರ್ಮಶಾಲಿ, ನೀತಿಶಾಸ್ತ್ರಗಳನ್ನು ತಿಳಿದವನು, ಎಲ್ಲರೊಡನೆ ಮಧುರ ಬಾಂಧವ್ಯ ಹೊಂದಿದವನು. ಅವನಿಗೆ ಯಾರ ಮೇಲೂ ದ್ವೇಷ ಇಲ್ಲ. ಅವನ ತಾಳ್ಮೆಯನ್ನೇ ಕಳ್ಕೊಳ್ತಾ ಇರಲಿಲ್ಲ. ಎಂಥ ಉದ್ರಿಕ್ತ ವಾತಾವರಣ ಇದ್ರೂ ತನ್ನ ಸಹನೆಯನ್ನು ಕಳ್ಕೊಳ್ಳದೆ ಎಲ್ಲರಿಗೂ ಬುದ್ಧಿ ಮಾತು ಹೇಳಿ ಸಮಾಧಾನಪಡಿಸ್ತಾ ಇದ್ದ. ಧರ್ಮವೇ ಅವನ ರೂಪದಲ್ಲಿ ಬಂದದ್ರಿಂದ, ಅಲ್ಲದೆ ಅವನು ಯಮಧರ್ಮನ ಕೃಪೆಯಿಂದ ಹುಟ್ಟಿದ್ರಿಂದ ಅವನನ್ನು ಧರ್ಮರಾಯ ಎಂದು ಕರೀತಾ ಇದ್ರು. ಭೀಮ, ಅರ್ಜುನರು ಗದಾಯುದ್ಧ ಮತ್ತು ಧನುರ್ವಿದ್ಯೆಗಳಲ್ಲಿ ಪ್ರವೀಣರಾಗಿದ್ದರು, ಅಜೇಯರಾಗಿದ್ದರು. ಆದರೆ ಅಣ್ಣ ಯುಧಿಷ್ಠಿರನ ಮುಂದೆ ತಮ್ಮ ಪರಾಕ್ರಮವನ್ನು ಮರೆತು ತುಂಬ ವಿನಯದಿಂದ ನಡ್ಕೊಳ್ತಾ ಇದ್ರು. ಅವನ ಮಾತನ್ನ ವೇದವಾಕ್ಯ ಅನ್ನೋ ಹಾಗೆ ಪಾಲಿಸ್ತಾ ಇದ್ರು. ಅಣ್ಣನ ಬಗ್ಗೆ ಅವರಿಗೆ ಅಪಾರವಾದ ಭಕ್ತಿ, ಅವನ ಧರ್ಮ ಬುದ್ಧಿ, ನ್ಯಾಯ ವಿವೇಚನೆ, ನೀತಿ ನೈಪುಣ್ಯದ ಬಗ್ಗೆ ತುಂಬ ಗೌರವನೂ ಇತ್ತು. ಮಹಾಪರಾಕ್ರಮಿಗಳಾದಂಥ ನಕುಲ ಸಹದೇವರು ಕೂಡ ಯುದ್ಧಕ್ಕೋವಿದ್ರು. ಅವರಂತೂ ಯುಧಿಷ್ಠಿರನಿಗಾಗಿ ತಮ್ಮ ಪ್ರಾಣವನ್ನು ಕೂಡ ಕೊಡೋದಕ್ಕೆ ಸಿದ್ಧರಾಗಿದ್ದರು. ಇಷ್ಟೊಂದು ಅನ್ಯೋನ್ಯವಾಗಿತ್ತು ಆ ಅಣ್ಣ ತಮ್ಮಂದರ ಸಂಬಂಧ. ಕೆಲವು ಕಾಲಗಳ ನಂತರ ಪ್ರಜೆಗಳ ಅಪೇಕ್ಷೆಯಂತೆ ಧೃತರಾಷ್ಟ್ರ ಮಹಾಧಾರ್ಮಿಕನು, ಕೌರವರು ಮತ್ತು ಪಾಂಡವರಲ್ಲಿ ಹಿರಿಯನಾದಂಥ ಯುಧಿಷ್ಠಿರನಿಗೆ ಯುವರಾಜ್ಯಾಭಿಷೇಕ ಮಾಡಿದ. ಒಳ್ಳೆಯ ಆಚಾರ, ಉತ್ತಮ ವ್ಯವಹಾರ, ಪ್ರಜೆಗಳ ಪಾಲನೆಯಲ್ಲಿ ತತ್ಪರತೆ ಇವೆಲ್ಲವುಗಳಿಂದಾಗಿ ಯುಧಿಷ್ಠಿರ ಅತ್ಯಂತ ಪ್ರಜಾನುರಾಗಿ ಆದ. ಕುಂತಿಗೆ ವಸುದೇವ ಎಂಬ ಅಣ್ಣ ಇದ್ದ. ಅವನಿಗೆ ಬಲರಾಮ ಮತ್ತು ಕೃಷ್ಣ ಎಂಬಿಬ್ಬರು ಮಕ್ಕಳಿದ್ರು. ಅವರು ಮಥುರಾದಲ್ಲಿ ವಾಸವಾಗಿದ್ರು. ಇಬ್ಬರೂ ಮಹಾಸಾಹಸಿಗರು. ಬಲರಾಮ ಗದಾಯುದ್ಧದಲ್ಲಿ ಪ್ರವೀಣ. ಭೀಮಸೇನ ತನ್ನ ಸೋದರ ಮಾವ ವಸುದೇವನ ಮಗನಾದ ಬಲರಾಮನಿಂದ ಗದಾಯುದ್ಧ, ಖಡ್ಗಯುದ್ಧ ಮತ್ತು ರಥಯುದ್ಧಗಳಲ್ಲಿ ಹೆಚ್ಚಿನ ತರಬೇತಿ ಪಡೆದಿದ್ದ. ಅರ್ಜುನನಂತೂ ಧನುರ್ವಿದ್ಯೆಯಲ್ಲಿ ನಿಷ್ಣಾತನಾಗಿದ್ದ. ಸಹದೇವ ದೇವಗುರುವಾದ ಬೃಹಸ್ಪತಿಯ ನೀತಿಶಾಸ್ತ್ರವನ್ನು ಸಂಪೂರ್ಣವಾಗಿ ಅಧ್ಯಯನ ಮಾಡಿದ. ನಕುಲ ಧನುರ್ವಿದ್ಯಾಭ್ಯಾಸ ಮಾಡಿ ಚಿತ್ರಯೋಧಿ ಎಂಬ ಪ್ರಸಿದ್ಧನಾದ ರಥಿಕಾಗಿದ್ದ. ಧರ್ಮರಾಜ ಪಟ್ಟಕ್ಕೆ ಬಂದ ನಂತರ ಕುರು ರಾಜ್ಯ ವಿಸ್ತರಿಸಿತು. ಯುಧಿಷ್ಠಿರನ ತಮ್ಮಂದರು ಯವನ ಮೊದಲಾದ ದೇಶದ ರಾಜರುಗಳನ್ನು, ಪೂರ್ವ ಮತ್ತು ದಕ್ಷಿಣದ ಅನೇಕ ರಾಜರನ್ನು ಸೋಲಿಸಿ ಕುರುಜಾಂಗಣದ ಬೊಗ್ಗಸಕ್ಕೆ ಹಣ ತುಂಬಿಸಿದರು. ಬಲ ಪರಾಕ್ರಮಗಳಿಂದ ಹೊರಗಿನ ರಾಜ್ಯಗಳನ್ನು ಗೆದ್ದ ಹಾಗೆ ತಮ್ಮ ಧರ್ಮಪರಾಯಣತೆಯಿಂದ ಪಾಂಡವರು ಪ್ರಜೆಗಳ ಹೃದಯವನ್ನು ಗೆದ್ದರು. ದಿನೇ ದಿನೇ ಹರಡುತ್ತಾ ಇದ್ದಂಥ ಪಾಂಡವರ ಕೀರ್ತಿಯನ್ನು ಕೇಳಿ ಧೃತರಾಷ್ಟ್ರನಿಗೆ ಮತ್ಸರ ಆಯಿತು. ಪಾಂಡವರು ಹೀಗೆ ಅಭಿವೃದ್ಧಿ ಹೊಂದ್ತಾ ಇದ್ರೆ ತನ್ನ ಮಕ್ಕಳಾದ ಕೌರವರ ಗತಿ ಏನು ಎಂದು ಚಿಂತಿತನಾದ. ಆದರೆ ತನ್ನ ಚಿಂತೆಯನ್ನು ಯಾರ ಬಳಿಯೂ ಹೇಳ್ಕೊಳ್ಳಾಗದೆ ಚಡಪಡಿಸ್ತಾ ಇದ್ದ. ಯಾಕಂದರೆ ಭೀಷ್ಮರು, ವಿದುರ, ಇತರ ಹಿರಿಯರು ಪಾಂಡವರ ಬಗ್ಗೆ ತುಂಬ ವಿಶ್ವಾಸ ಇದ್ದವರು. ಪಾಂಡವರು ತೋರಿಸ್ತಿದ್ದಂಥ ಸಾಹಸದಿಂದ, ಅವರ ಕರ್ತವ್ಯ ನಿಷ್ಠೆಯಿಂದ, ದಕ್ಷ ಆಡಳಿತದಿಂದ ಸಂತೋಷಪಟ್ಟಿದ್ದವರು. ಅವರೆದುರು ತನ್ನ ಹೊಟ್ಟೆ ಉರಿನ ಹೇಗೆ ಹೇಳ್ಕೊಳ್ಳೋದು? ಇದೇ ಸಮಯಕ್ಕೆ ಸರಿಯಾಗಿ ದುರ್ಯೋಧನ ಅವನ ಬಳಿಗೆ ಬಂದ. ಕಳೆದ ಕೆಲವು ವರ್ಷಗಳು ನಡೆದಿದ್ದಂಥ ಘಟನೆಗಳು ದುರ್ಯೋಧನನ್ನು ಕಂಗೆಡಿಸಿಬಿಟ್ಟಿದ್ದು. ಧನುರ್ವಿದ್ಯಾ ಪ್ರವೀಣನಾಗಿದ್ದ ಕರ್ಣ ತನ್ನ ಕಡೆಗೆ ಬಂದು ಸೇರ್ಕೊಂಡಿದ್ರೂ ಸಹ ಈಗಲೂ ಪಾಂಡವರು ಹೆಚ್ಚು ಬಲಶಾಲಿಗಳಾಗಿದ್ದಾರೆ ಎನ್ನೋ ತಿಳಿದಿತ್ತು ಅವನಿಗೆ. ದೃಪದರಾಜನ ಕೈಯಲ್ಲಿ ತಾವು 100 ಜನ ಸೋತದ್ದು, ಅದೇ ಪರಾಕ್ರಮಿ ದೃಪದರಾಜನನ್ನು ಅರ್ಜುನ ಸೋಲಿಸಿದ್ದು,
ಅವನ ಅಭಿಮಾನಕ್ಕೆ ಬಲವಾದ ಪೆಟ್ಟು ಕೊಟ್ಟಿತು. ಪಾಂಡವರ ಪರಾಕ್ರಮ, ಅವರ ಅನ್ಯೋನ್ಯತೆ, ಪ್ರಜೆಗಳು ಅವರಲ್ಲಿಟ್ಟಿದ್ದಂಥ ವಿಶ್ವಾಸ ಇವುಗಳನ್ನು ಕಂಡು ದುರ್ಯೋಧನನ ದ್ವೇಷ ಮತ್ತಷ್ಟು ಹೆಚ್ಚಾಗಿತ್ತು. ಯುಧಿಷ್ಠಿರನನ್ನ ಯುವರಾಜನನ್ನಾಗಿ ಮಾಡಿದ್ದಂತೂ ಅವನಿಗೆ ದೊಡ್ಡ ಆಘಾತ ಉಂಟು ಮಾಡಿತ್ತು. ಯುಧಿಷ್ಠಿರ ವಯಸ್ಸಿನಲ್ಲಿ ನನಗಿಂತ ದೊಡ್ಡವನಾಗಿರ್ಬೋದು, ಆದರೆ ಅವನ ತಂದೆ ಪಾಂಡುವಿಗಿಂತ ನನ್ನ ತಂದೆ ಧೃತರಾಷ್ಟ್ರ ದೊಡ್ಡವನಲ್ವೇ? ಧೃತರಾಷ್ಟ್ರನ ಹಿರಿಯ ಮಗನಾದ ನಾನಲ್ವೇ ರಾಜನಾಗಬೇಕಾದದ್ದು? ಹೀಗಿರುವಾಗ ಸಿಂಹಾಸನ ಏರೋದಕ್ಕೆ ಯುಧಿಷ್ಠಿರನಿಗೇನು ಅಧಿಕಾರ ಎಂಬ ತರ್ಕದಿಂದ ಅವನ ಹೊಟ್ಟೆ ಉರಿದೋಯ್ತು. ಏನಾದರೂ ಸರಿ, ಹೇಗಾದರೂ ಸರಿ, ಪಾಂಡವರನ್ನು ನಾಶಗೊಳಿಸಿ ಹೊರತು ತನಗೆ ಉಳಿಗಾಲ ಇಲ್ಲ ಎಂಬ ತೀರ್ಮಾನಕ್ಕೆ ಅವನು ಬಂದ. ಮೊದಲು ತನ್ನ ವಿಚಾರವನ್ನು ತಂದೆ ಮುಂದೆ ತಿಳಿಸಿ ಅವರನ್ನು ತನ್ನ ಹಾದಿಗೆ ತರಬೇಕು ಅಂದ್ಕೊಂಡ. ಅದಕ್ಕಾಗಿಯೇ ಅವನು ಧೃತರಾಷ್ಟ್ರನ ಬಳಿಗೆ ಬಂದದ್ದು. ದುರ್ಯೋಧನ ತಂದೆಯನ್ನು ಕುರಿತು ಹೇಳಿದ, ಅಪ್ಪ, ನಿಮ್ಮ ತಮ್ಮ ಪಾಂಡುವಿನ ಮಕ್ಕಳ ಬಗ್ಗೆ ಗುಣಗಾನ ಕೇಳ್ತಾ ಇದೆಯಾ? ಪೇಟೆಯಲ್ಲಿ ಹೋಗಲಿ, ಸೈನ್ಯದ ಬಳಿ ಹೋಗಲಿ, ಗೋಶಾಲೆಗೆ ಹೋಗಲಿ, ಎಲ್ಲರೂ ಪಾಂಡವರ ಧ್ಯಾನವನ್ನೇ ಮಾಡ್ತಾ ಇದ್ದಾರೆ. ಅಂತಃಪುರದಲ್ಲಿ ಮೊದಲುಗೊಂಡು ಎಲ್ಲ ಹೆಂಗಸರೂ ಸಹ ಪಾಂಡವರ ಪರಾಕ್ರಮವನ್ನೇ ಕೊಂಡಾಡ್ತಾ ಇದ್ದಾರೆ. ನಮ್ಮ ಅರಮನೆಯಲ್ಲಿಯೂ ಅಷ್ಟೇ. ಭೀಷ್ಮ, ವಿದುರರಾದಿಯಾಗಿ ಎಲ್ಲರೂ ಪಾಂಡವರೇ ಕುರುವಂಶದ ಉದ್ಧಾರಕರು ಎಂಬಂತೆ ಮಾತಾಡ್ತಾ ಇದ್ದಾರೆ. ನನಗಂತೂ ಇದೆಲ್ಲವನ್ನು ಕೇಳಿ ತಲೆ ಚಿಟ್ಟು ಹಿಡಿದುಬಿಟ್ಟಿದೆ. ಇವರು ಯಾರೂ ನಮ್ಮನ್ನು ಲೆಕ್ಕಕ್ಕೆ ಹಿಡಿದಿಲ್ಲ. ಕುರು ಸಿಂಹಾಸನದ ಅಧಿಪತಿಯಾಗಬೇಕಾಗಿದ್ದಂಥ ನನಗೆ ಅನ್ಯಾಯ ಆಗಿದೆ. ನನಗಂತೂ ಇನ್ನು ಮುಂದೆ ಇದನ್ನೆಲ್ಲ ಸಹಿಸ್ಕೊಂಡಿರೋಕ್ಕೆ ಸಾಧ್ಯ ಇಲ್ಲ ಅಂದ. ಆಗ ಧೃತರಾಷ್ಟ್ರ, ಮಗು ದುರ್ಯೋಧನ, ನಿನ್ನ ತಳಮಳ ನನಗೆ ಅರ್ಥ ಆಗುತ್ತಪ್ಪ. ಅದನ್ನು ನಾನು ನಿರುಪಾಯನಾಗಿದ್ದೇನೆ. ಈಗಿನ ಪರಿಸ್ಥಿತಿಯನ್ನು ಬದಲಾಯಿಸೋದಕ್ಕೆ ನಿನ್ನದೇನಾದರೂ ಸಲಹೆ ಇದ್ರೆ ಹೇಳು, ಅದರಂತೆ ಮಾಡ್ತೇನೆ ಅಂದ. ದುರ್ಯೋಧನ, ಅಪ್ಪ, ಮೊದಲು ಕೆಲವು ಕಾಲ ಪಾಂಡವರನ್ನು ಎಲ್ಲಿಯಾದರೂ ದೂರದ ಊರಿಗೆ ಕಳಿಸ್ಬಿಡು. ಅವ್ರು ಇಲ್ಲದೆ ಹೋದರೆ ಪ್ರಜೆಗಳವರನ್ನು ಮರೀತಾರೆ. ನಾವು ನೆಮ್ಮದಿಯಿಂದ ಇರಬಹುದು. ಅವ್ರನ್ನ ಸದ್ಯಕ್ಕೆ ವಾರಣಾವತಕ್ಕೆ ಕಳಿಸ್ಕೊಡು ಎಂದ. ಧೃತರಾಷ್ಟ್ರ ಅದಕ್ಕೆ ಒಪ್ಪಿದ. ಸ್ವಲ್ಪ ದಿವಸ ಆದಮೇಲೆ ಧೃತರಾಷ್ಟ್ರ ಯುಧಿಷ್ಠರನ್ನು ಕರೆಸ್ಕೊಂಡು, ಮಗು, ನೀನು ಬಹಳ ಶ್ರಮಪಟ್ಟು ರಾಜ್ಯಾಡಳಿತ ನಡೆಸ್ತಾ ಇದೆಯಪ್ಪ. ನಿನಗೆ ಕೊಂಚವೂ ವಿಶ್ರಾಂತಿ ಇಲ್ದಂಗೆ ಆಗಿದೆ. ನಿನ್ನ ತಮ್ಮಂದರೂ ಸಹ ಅನೇಕ ಯುದ್ಧಗಳಲ್ಲಿ ಭಾಗವಹಿಸಿ ಬಹಳ ಶೌರ್ಯ ತೋರಿಸಿದ್ದಾರೆ. ನಿಮ್ಮೆಲ್ಲರಿಗೂ ಕೊಂಚವಾದರೂ ವಿಶ್ರಾಂತಿ, ಮನರಂಜನೆಗಳ ಅವಶ್ಯಕತೆ ಇದೆಯಲ್ಲ. ವಾರಣಾವತದಲ್ಲಿ ಈಗ ಪಶುಪತಿ ಉತ್ಸವ ನಡೀತಾ ಇದೆ. ಲಕ್ಷಾಂತರ ಜನ ಅದರಲ್ಲಿ ಭಾಗವಹಿಸ್ತಾ ಇದ್ದಾರೆ. ನೀವು ಸಹ ಅಲ್ಲಿ ಹೋಗಿ ಬನ್ನಿ, ಉತ್ಸವದಲ್ಲಿ ಪಾಲ್ಗೊಂಡು ಆನಂದ ಪಡಿ. ಆ ಊರು ಬಹಳ ಸುಂದರವಾಗಿದೆ. ಸ್ವಲ್ಪ ಕಾಲ ನೀವೆಲ್ಲ ಅಲ್ಲೇ ಇರಿ ಎಂದು ಹೇಳಿದ. ಧೃತರಾಷ್ಟ್ರನ ಈ ಮಾತುಗಳನ್ನು ಕೇಳಿ ಯುಧಿಷ್ಠಿರನಿಗೆ ಆಶ್ಚರ್ಯ ಆಯಿತು. ಯಾಕಂದ್ರೆ ಹಿಂದೆಂದೂ ದೊಡ್ಡಪ್ಪ ಇಂಥ ಪ್ರೀತಿ ಕಾಳಜಿಗಳ ಮಾತಾಡಿರ್ಲಿಲ್ವಲ್ಲ. ಧೃತರಾಷ್ಟ್ರ ಎಷ್ಟೇ ನಗನಗ್ತಾ ಈ ಮಾತನ್ನು ಹೇಳಿದ್ರೂ ಸಹ ಇದರ ಹಿಂದೆ ಏನೋ ಷಡ್ಯಂತ್ರ ಇದೆ ಎಂಬುದು ಯುಧಿಷ್ಠಿರನಿಗೆ ಸ್ಪಷ್ಟವಾಯಿತು. ಆದರೂ ಹಿರಿಯರ ಗೌರವ ಕೊಟ್ಟು ಆಗಲಿ ಮಹಾರಾಜ ಅಂದಷ್ಟೇ ಹೇಳಿದ. ಇತ್ತ ದುರ್ಯೋಧನ ಪುರೋಚನ ಅನ್ನುವಂಥ ಶಿಲ್ಪಿಯನ್ನ ರಹಸ್ಯವಾಗಿ ಕರೆಸ್ಕೊಂಡು, ಪುರೋಚನ, ನೀನು ಈಗಲೇ ವಾರಣಾವತಕ್ಕೆ ಹೋಗು. ಅಲ್ಲಿ ದೊಡ್ಡದೊಂದು ಅರಮನೆಯನ್ನು ಕಟ್ಸು. ಆ ಸೌಧವನ್ನು ಕಟ್ಟುವಾಗ ಬಹಳ ಬೇಗ ಹತ್ಕೊಂಡು ಉರಿಯುವಂಥ ಅರಗು, ಸೆಣಬು, ಮರದ ತುಂಡುಗಳನ್ನು ಮುಂತಾದ ಪದಾರ್ಥಗಳನ್ನು ಹೇರಳವಾಗಿ ಬಳಸು. ಆದರೆ ಅದು ಯಾರಿಗೂ ತಿಳಿಲಾರ್ದಂಗೆ ಎಚ್ಚರ ವಹಿಸು. ಪಾಂಡವರು ವಾರಣಾವತಕ್ಕೆ ಬಂದಾಗ ಅವ್ರನ್ನ ಆದರದಿಂದ ಬರಮಾಡ್ಕೋ. ಅವ್ರು ನೀನು ಕಟ್ಟಿದ ಅರಮನೆಯಲ್ಲೇ ವಾಸ ಮಾಡಲಿ. ಸೂಕ್ತವಾದ ದಿನ ನೋಡಿಕೊಂಡು ಅವರೆಲ್ಲರೂ ಮಲಗಿರುವಾಗ ಆ ಮನೆಗೆ ಬೆಂಕಿ ಇಟ್ಬಿಡು. ನೀನು ಮಾಡುವ ಕೆಲಸಕ್ಕೆ ನಾನು ನಿನಗೆ ಹೇರಳವಾಗಿ ಹಣವನ್ನು ಕೊಡ್ತೇನೆ ಅಂದ. ಹಣದ ಆಸೆಯಿಂದ ಪುರೋಚನ ಅದಕ್ಕೊಪ್ಪಿ ವಾರಣಾವತಕ್ಕೆ ಹೋದ.